ವೀಕ್ಷಕರೇ ವೆಲ್ಕಮ್ ಬ್ಯಾಕ್. ಇನ್ನು ಕಾಂಗ್ರೆಸ್ ಗ್ಯಾರಂಟಿಗಳಿಂದ ದಿವಾಳಿ ಆಗ್ತಿದ್ಯಾ ರಾಜ್ಯ? ಈ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಇನ್ನು ಬಿಜೆಪಿ ವಕ್ತಾರರಾದಂತಹ ಶರತ್ ಹೆಗ್ಡೆ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ಸರ್ ನಮಸ್ತೆ, ವೆಲ್ಕಮ್. ನಮಸ್ಕಾರ. ಇನ್ನು ಗ್ಯಾರಂಟಿಗಳಿಂದ ಸರ್ಕಾರದ ಬೊಕ್ಕಸ ಖಾಲಿ ಆಯ್ತಾ, ಇನ್ನು ಅಭಿವೃದ್ಧಿ ಕುಂಠಿತವಾಗ್ತಾ ಇದೆಯಾ, ಈ ಬಗ್ಗೆ ಮಾತನಾಡ್ತಾ ಹೋಗ್ತಾ ಇದ್ದೀವಿ. ಇನ್ನು ಮೊದಲನೇದಾಗಿ ಈ ಗ್ಯಾರಂಟಿಗಳಿಂದ ಸರ್ಕಾರದ ಬೊಕ್ಕಸ ಖಾಲಿ ಆಗ್ತಿದೆ ಅನ್ನುವಂತಹ ಮಾತುಗಳಾಗ್ತಾ ಇದೆ. ಇನ್ನು ಕಾಂಗ್ರೆಸ್ನಲ್ಲಿ ಸ್ವಪಕ್ಷದವರೇ ರಾಜೀನಾಮೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ನೋಡಿ, ಈ ಗ್ಯಾರಂಟಿ ಯೋಜನೆಯಿಂದ ಏನು ಬೊಕ್ಕಸ ಖಾಲಿ ಆಗ್ತಾ ಇದೆ ಹೇಳೋದಕ್ಕೆ ಉದಾಹರಣೆ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಏನಿದೆಯಲ್ಲ, ಕಾಂಗ್ರೆಸ್ನವರು ನೀಡಿದಂಥ ಕೆಲವು ಭಾಗ್ಯಗಳು. ಓಕೆ, ನೋಡಿ, ಅದರದ್ದೇ ಆದ ಒಂದು ಚೌಕಟ್ಟಿನಲ್ಲಿ ಈ ಫ್ರೀ ಬೀಸನ್ನು ಕೊಡಬೇಕಾಗತ್ತೆ. ಇವ್ರೇನು ಮಾಡಿದ್ರು, 100 ರೂಪಾಯಿ ಆದಾಯ ಇದ್ದರೆ 200 ರೂಪಾಯಿ ಫ್ರೀ ಬೀಸನ್ನು ಕೊಡ್ಲಿಕ್ಕೆ ಹೊರಟಿದ್ದಾರೆ. ಅಂದರೆ ನೋಡಿ, ಟ್ಯಾಕ್ಸ್ ಹೇಳೋದು ಜನರಿಂದ ಜನರಿಗೋಸ್ಕರ ಇರತಕ್ಕಂಥದ್ದು. ಯಾವುದೇ ರಾಜಕೀಯ ಪಕ್ಷಗಳಾಗಲಿ ಅವರ ಸ್ವಂತ ಬೊಕ್ಕಸದಿಂದ ಕೊಡುವಂಥದ್ದಲ್ಲ. ಇದು ಏನು ಟ್ಯಾಕ್ಸ್ ಕಲೆಕ್ಟ್ ಆಗಿರುತ್ತೆ, ಆ ಹಣದಿಂದ, ಅಲ್ಲಿ ಸಾರ್ವಜನಿಕ ಹಣದಿಂದ ಏನು ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ, ಅದು ಸಾರ್ವಜನಿಕರಿಗೆ ಕೊಡುವಂಥ ಕೆಲಸ. ಈಗೇನಾಗಿದೆ, ಇವರ ನಾಯಕರುಗಳೇ ಇವತ್ತಿನ ದಿವಸ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಫ್ರೀ ಬೀಸ್ಗೆ ಏನು ಭಾಗ್ಯಗಳ ಯೋಜನೆಯಿಂದ ನಮಗೆ ಸರಿಯಾಗಿ ಅನುದಾನಗಳು ಬರ್ತಾ ಇಲ್ಲ, ಸರಿಯಾಗಿ ಅಭಿವೃದ್ಧಿಗಳಾಗ್ತಾ ಇಲ್ಲ, ಅವರ ಸ್ವಪಕ್ಷೀಯರಲ್ಲೇ ಆಗ್ತಾ ಇದೆ. ಇವತ್ತಿನ ದಿವಸ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಷ್ಟ್ರೀಯ ಏನು ಕಾಂಗ್ರೆಸ್ ಅಧ್ಯಕ್ಷರು, ಪ್ರೆಸ್ ಮೀಟಲ್ಲೇ ಹೇಳಿಕೆ ಕೊಟ್ಟರು, ಈ ಒಂದು ಫ್ರೀ ಬೀಸಿಂದ ಒಂದು ಹಿಡಿ ಮಣ್ಣು ಹಾಕುವಷ್ಟು ನಿಮ್ಮ ಹತ್ರ ಹಣ ಇಲ್ಲ, ಖಜಾನೆ ಖಾಲಿ ಮಾಡಿದ್ದೀರಾ ಇವತ್ತಿನ ದಿವಸ ಅಂತ ಇಬ್ರು ಮಹಾನ್ ನಾಯಕರುಗಳಿಗೆ ಹೇಳಿದ್ದಂಥದ್ದಿದೆ. ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೆ ಸಿದ್ದರಾಮಯ್ಯನವರಿಗೆ ಚಾಟಿ ಏಟ್ ಬೀಸಿದ್ದಿದೆ. ಮತ್ತೆ ಬಿಜೆಪಿ ನೇತೃತ್ವದಲ್ಲಿ ಅನೇಕ ಹೋರಾಟಗಳನ್ನು ಮಾಡಿದೆ. ಇವತ್ತಿನ ದಿವಸ ಈ ಲಂಚಗುಳಿತನದಿಂದ ಇವತ್ತಿನ ದಿವಸ ಅಲ್ಲಿ ಬಾಣಂತಿಯರ ಸಾವಾಗ್ತಾ ಇದೆ. ಅದ್ರ ಬಗ್ಗೆ ಇವರು ದಿವ್ಯ ನಿರ್ಲಕ್ಷ್ಯತೆ ಇದೆಯಲ್ಲ, ಇದಕ್ಕೆ ಜನರ ವಿರೋಧ ಇದೆ, ಇದಕ್ಕೆ ಬಿಜೆಪಿ ಪಕ್ಷದ ವಿರೋಧ ಇದೆ. ಮೂಢ ಹಗರಣ ಮಾಡಿದ್ರು, ಒಂದ್ ಕಡೆ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಮಾಡಿದ್ರು. ಸರಿಯಾದಂತಹ ಏನು ಟ್ಯಾಕ್ಸ್ ಅನ್ನ ಸರಿಯಾಗಿ ವಿನಿಯೋಗ ಮಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಇವತ್ತಿನ ದಿವಸ. ಜನಸಾಮಾನ್ಯರ ಪಕ್ಷ ಅಲ್ಲ, ಇಲ್ಲಿ ಫಲಾನುಭವಿಗಳು ಯಾರು ಅಂತ ಹೇಳಿದ್ರೆ ಸಚಿವರ ಮಕ್ಕಳು, ಸಚಿವರ ಕುಟುಂಬಗಳು ಬಿಟ್ರೆ ಇಲ್ಲಿ ಜನಸಾಮಾನ್ಯರು ಯಾವುದೇ ರೀತಿ ಫಲಾನುಭವಿಗಳಾಗಿಲ್ಲ. ಈಗ ನೀವು ನೋಡಿರ್ಬೋದು, 2,000 ರೂಪಾಯಿಗೆ ಹೆಣ್ಮಕ್ಳಿಗೆ ಕೊಡ್ತೇನೆ ಅಂತ ಹೇಳಿದ್ರು. ಅದು ಯಾವಾಗ ಬರುತ್ತೆ? ಇಲೆಕ್ಷನ್ ಹತ್ರ ಬಂದಾಗ, ಇಲ್ಲ ಅಂತಂದ್ರೆ ಸೆಷನ್ ಹತ್ರ ಬಂದಾಗ ಹಣಗಳು ಬರುತ್ತೆ, ಸಂದಾಯ ಆಗುತ್ತೆ. ಅದರ ಮಧ್ಯದಲ್ಲಿ ಯಾವುದೇ ರೀತಿಯಾಗಿ ಸಂದಾಯ ಆಗಲ್ಲ. ಅಕ್ಕಿಗಳ ದುಡ್ಡು ಏನು 170 ರೂಪಾಯಿ, ಏನು ನಾವು 5 ಕೆಜಿ ಅಕ್ಕಿ ಕೊಟ್ವಿ, ಅದನ್ನೇ ಇವ್ರು ಕೊಡ್ತಾ ಇದ್ದಾರೆ ಇವತ್ತಿನ ದಿವಸ. ಎಲ್ಲ 5 ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ. ನಾವು ಕೇಂದ್ರ ಸರ್ಕಾರ ಏನ್ ನಿಗದಿ ಮಾಡಿದೆ 5 ಕೆಜಿ, ಆ ಅಕ್ಕಿಯನ್ನೇ ಕೊಡ್ತಾ ಇದ್ದಾರೆ. 170 ರೂಪಾಯಿ ಹೆಚ್ಚುವರಿಯಾಗಿ ನಾವು ಅಮೌಂಟ್ ಅನ್ನು ಹಾಕ್ತೀವಿ ಅಂತ ಹೇಳಿದಂತ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತಿನ ದಿವಸ ಆ ಅಮೌಂಟ್ ಅನ್ನು ಹಾಕ್ಲಿಕ್ಕೆ ವಿಫಲ ಆಗಿದೆ. ಪ್ರತಿಯೊಬ್ಬ ಒಂದು ಸಾಮಾನ್ಯ ಬಡವರಿಗೆ ಏನು ತಲುಪತಕ್ಕಂತಹ ಈ ಹಣ ಆಗಲಿ, ಸರ್ಕಾರದಿಂದ ಏನು 5 ಕೆಜಿ ಹೆಚ್ಚುವರಿಯಾಗಿ ಬಂದಂತ ಅದರ ಬದಲಾಗಿ 170 ರೂಪಾಯಿ ಕೊಡ್ತೀನಿ ಅಂತ ಹೇಳೋದು ವಿಷಯವಾಗ್ಲಿ, ಆಮೇಲೆ ನಿರುದ್ಯೋಗಿಗಳಿಗೆ ಭತ್ಯೆ ಕೊಡ್ತೇನೆ, ಏನು ಹೆಚ್ಚುವರಿಯಾಗಿ ಹಣವನ್ನ ಕೊಡ್ತೇನೆ ಹೇಳೋದಾಗ್ಲಿ, ಇವರು ಸಂಪೂರ್ಣ ವಿಫಲ ಆಗಿದ್ದಾರೆ. ಪ್ರತಿಯೊಂದು ಸಮಸ್ಯೆ ಆದಾಗ ನಮಗೆ GST ಹಣ ಏನು ವಿಕಸಿತ ಭಾರತ, ಯಾಕೆಂದ್ರೆ ಮಧ್ಯಮ ವರ್ಗದವರಿಗೆ 12 ಲಕ್ಷವರೆಗೆ ಯಾವುದೇ ರೀತಿ ಟ್ಯಾಕ್ಸ್ ಇಲ್ಲ. ಕಿಸಾನ್ ಕ್ರೆಡಿಟ್ ಕಾರ್ಡ್ 3 ಲಕ್ಷದಿಂದ 5 ಲಕ್ಷದವರೆಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ಇದಾಗಿದೆ, ರೈತರಿಗೆ ಹೆಲ್ಪ್ ಆಗ್ತಾ ಇದೆ. ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ಕುಮಾರ್ ಸರ್, ನಿಮಗೆ ಬಂದ್ಬಿಟ್ಟು 1 ಕೋಟಿ ಉದ್ಯೋಗ ಸಿಕ್ಕಿದೆ ಅಂತ ಹೇಳಿದ್ರೆ ಮಾಹಿತಿ ಇದೆ. ನೆಕ್ಸ್ಟ್ ಟೈಮ್ ಮಾಹಿತಿ ನಾಳೆ 9 ಕೋಟಿ ಯುವಕರಿಗೆ ಉದ್ಯೋಗ ಸಿಕ್ಕಿದೆ ಇವತ್ತಿನ ದಿವಸ. ಇವರ ಅವಧಿಯಲ್ಲಿ 3.9 ಕೋಟಿ ನೀವು ತೆಗೆದು ನೋಡಬಹುದು, ತೆಗೆದು ನೋಡಬಹುದು. ನಾನು ಮಾಧ್ಯಮದ ಮುಂದೆ ಬಹಳ ಚಾಲೆಂಜ್ ನಾನು ಕೊಡ್ತೀನಿ, ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸರ್ ನಿಮಗೆ. ಇದೇ ನಿರುದ್ಯೋಗ ವಿಚಾರವಾಗಿ ನೀವು ಡಿಬೇಟ್ ಕರಿ ನೋಡಿ, ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಿಮ್ಗೆ, ವಾಹಿನಿಗೂ ಕೊಡ್ತೀನಿ, ನಿಮ್ಗೂ ಕೊಡ್ತೀನಿ. ಸುಮಾರು ನಮ್ಮ ಇದರಲ್ಲಿ 2 ಕೋಟಿ ಜನ್ಧನ್ ಖಾತೆಗಳಾಗಿದೆ ಕರ್ನಾಟಕದಲ್ಲಿ. ಕರ್ನಾಟಕದ ವಿಚಾರ ಬಂದಾಗ ಅಷ್ಟೇ ಹೇಳ್ತೀನಿ. ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯಲ್ಲಿ 49.19 ಲಕ್ಷ ಗೃಹ ಶೌಚಾಲಯಗಳಾಗಿದೆ. ಇದಾಗಾದ್ರೆ ಕರ್ನಾಟಕಕ್ಕಾಗಿಲ್ವಾ? ಆಯುಷ್ಮಾನ್ ಇಂಡಿಯಾ 1.72 ಕೋಟಿ ಫಲಾನುಭವಿಗಳು, 1.72
ಆಮೇಲೆ ಜನೌಷಧಿ ಕೇಂದ್ರ 1214 ಕೇಂದ್ರಗಳು, ಉಜ್ವಲ ಫಲಾನುಭವಿಗಳು 41.4 ಲಕ್ಷ ಫಲಾನುಭವಿಗಳಾಗಿದ್ದಾರೆ. ಪ್ರಧಾನಮಂತ್ರಿ ಉಜ್ವಲ ಯೋಜನೆ 41.48 ಲಕ್ಷ ಗ್ಯಾಸ್ ಸಂಪರ್ಕ ನೀಡಲಾಗಿದೆ. ಆಮೇಲೆ ನೀವು ಕಿಸಾನ್ ಸಮ್ಮಾನ ಯೋಜನೆಯಲ್ಲಿ 48.51 ಇತ್ತು. ಆಕ್ಚುಲಿ ಅದು ಸ್ವಲ್ಪ ಯಾಕೆ ಅಂದ್ರೆ ಕೆಲವೊಂದು ಆಧಾರ್ ಇದೆಲ್ಲ ಸ್ವಲ್ಪ ಲಿಂಕ್ ಪ್ರಾಬ್ಲಮ್ ಆಗಿರೋದ್ರಿಂದ 3 ಲಕ್ಷ ಕಡಿಮೆ ಆಗಿದೆ. 49 ಸಮಥಿಂಗು ರೈತರಿಗೆ ಹೋಗ್ತಾ ಇದೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ. ಅದೇ ಈಗ ಕಾಂಗ್ರೆಸ್ ಸರ್ಕಾರ ಇರ್ಬೇಕಾದ್ರೆ 4,000 ಏನು ಕೊಡ್ತಾ ಇತ್ತು. ನಮ್ಮ ಸರ್ಕಾರ ಇರ್ಬೇಕಾದ್ರೆ ಏನು ಬೊಮ್ಮಾಯಿ ಮತ್ತೆ ಯಡಿಯೂರಪ್ಪ ಇರ್ತಂತ ಸಂದರ್ಭದಲ್ಲಿ 4,000 ಹೆಚ್ಚುವರಿಯಾಗಿ ಕೊಡ್ತದ ಕಡಿತಗೊಳಿಸಿದ್ದಾರೆ. ಇದಕ್ಕೆ ಇವರು ರೈತರ ಪರವಾಗ ಅಥವಾ ರೈತ ವಿರುದ್ಧ ಯೋಚನೆ ಮಾಡಿ, ನೀವು ಜನರೇ ನಿರ್ಧಾರ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಆಮೇಲೆ ನೋಡಿ ಅದನ್ನೇ ಆಮೇಲೆ ನಮ್ಮ ಸ್ನೇಹಿತರು ಹೇಳಿದ್ರು, ನಮ್ಮ ಅವಧಿಯಲ್ಲಿ ಕೆಲ ಫ್ರೀ ಬೀಸ್ ಬಗ್ಗೆ ಒಂದು ಅಂಕಿ ಸಂಖ್ಯೆಗಳು ಕೊಟ್ಟರು. 1 ಲಕ್ಷ ಸಂಖ್ಯೆ ಅಷ್ಟೇನಾ ಯುವಕರಿರೋದು 1 ಪ್ರದೇಶದ ಮುಖ್ಯಮಂತ್ರಿನೇ ಪ್ರೆಸ್ ಮೀಟ್ ಮಾಡಿ ಈ ಫ್ರೀ ಬೀಸ್ ಮಾಡಿರೋದ್ರಿಂದ ನಮ್ಮ ಖಜಾನೆ ಸಂಪೂರ್ಣ ಖಾಲಿಯಾಗಿದೆ, ಆ ರೀತಿ ನೀವು ಮಾಡ್ಕೊಳ್ಬೇಡಿ ಅಂತೇಳಿ ಪೂರ್ವ ನಿಯೋಜಿತವಾಗಿ ಸಂದೇಶ ಕೊಡ್ತಕ್ಕಂಥದ್ದು ಬಿಟ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ದೂರಿ ಅಥವಾ ಇಲ್ಲಿ ಕಡೆಗಣನೆ ಮಾಡಿರತಕ್ಕಂಥದ್ದಲ್ಲ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು. ಒಂದು. ಎರಡನೇದಾಗಿ ಇವತ್ತಿನ ಮೈಕ್ರೋ ಫೈನಾನ್ಸ್ ಇಂದ ಹೇಳಿದ್ರಲ್ಲ, ಮೈಕ್ರೋ ಫೈನಾನ್ಸ್ ಆಗ್ಲಿಕ್ಕೆ ಕಾರಣನೇ ಈ ಫ್ರೀ ಬೀಸ್. ಯಾಕೆ ಅಂತಂದ್ರೆ ಇವ್ರು ಹೇಳಿದ್ದೊಂದು ವಿಶ್ವಾಸದ್ರೋಹ ಮಾಡಿದ್ದಾರೆ. ಇವತ್ತಿನ ದಿವಸ ಕರ್ನಾಟಕ ಜನತೆಗೆ ವಿಶ್ವಾಸದ್ರೋಹ ಮಾಡಿದ್ದಾರೆ. ಇವತ್ತಿನ ದಿವಸ ಸರಿಯಾಗಿ 2,000 ಕೊಡ್ತೀನಿ ಅಂತ ಒತ್ತು ವಿಚಾರದಲ್ಲಿ ಭೂಮಿಕೆ ಆಯ್ತು ರೈತರ ಸಾಮಾನ್ಯ ಜನರದ್ದು. ಇವತ್ತಿನ ದಿವಸ ಬಸ್ಸಿನ ದರ ಜಾಸ್ತಿ ಆಯ್ತು, ಮಹಿಳೆಯರಿಗೆ ಫ್ರೀ ಕೊಟ್ರು, ಇಲ್ಲಿ ಕಿಸೆಯಿಂದ ಕಿತ್ಕೊಂಡ್ರು, ಹಾಲಿನ ದರ ಜಾಸ್ತಿ ಮಾಡಿದ್ರು. ಪ್ರತಿಯೊಂದನ್ನು ಈಗ ರೈತರಿಗೆ ಒಂದೇನೋ ಒಂದು ಕಾಗದ ಪತ್ರಗಳು ಕಚೇರಿಗೆ ಅಂದ್ರೆ ಅಲ್ಲಿ ಏನು ತಹಶೀಲ್ದಾರ್ ಹೋದ್ರೆ ಕಾಗದ ಪತ್ರಗಳು RTC ತಗೊಳ್ಬೇಕು ಅಂತಂದ್ರೆ 100 ರೂಪಾಯಿ ಕೊಡ್ಬೇಕು. ಬಗ್ಗೆ ನಾವೆಲ್ಲರೂ ಕೂಡ ಮಾತನಾಡಬೇಕಾಗತ್ತೆ, ದನಿ ಎತ್ತಬೇಕಾಗತ್ತೆ.